ಯವ್ವ ಕಮಲವ್ವ ನೀವಿಬ್ರು ಗಂಡ ಹೆಂಡತಿ ಬಂದದ್ದು ಬೇಷ ಆಯ್ತು ನೋಡು. ಹಬ್ಬ ಬಂದೈತಿ, ಇನ್ನೂ ಮನೆ ಸಾರಿಸ್ಕೊಂಡಿಲ್ಲ, ಹಾಸಿಗೆ ನೀರು ಹಾಕ್ಕೊಂಡಿಲ್ಲ, ಏನು ಹಾರೆ ಮಾಡಿಲ್ಲ, ಲಕ್ಷ್ಮಿ ಮಾಡೋದು. ನೀವಿಬ್ರು ಗಂಡ ಹೆಂಡತಿ ಬಂದದ್ದು ಬೇಷ ಆಯ್ತು ಬಿಡವ್ವ. ಬಡ ಬಡ ಇದನ್ನ 2 ದಿನ ಆದ್ರೆ ತೆನಿ ಮುರಿದು ಬಾಟಿಗೆ ಹೋದು ಮತ್ತು ಹಬ್ಬ ಮಾಡ್ಬೇಕಾರ ತೆನಿನ ದುಂಡಕ್ಕೆ ಹಾಕೊಂಡ್ರಂತ ಬಂದು ಚಲೋ ಮಾಡಿದ್ ನೋಡು. ಇಲ್ಲ ಗಿರ್ಜಕ್ಕ, ಸಂಜೆನಾಗ ಅಣ್ಣಾರು ಬಂದಿದ್ರು, ಗಂಟ ಬಿದ್ರು ಮನೆಯಿಂದ ಹೇಳತ್ತಾರ ಹಬ್ಬ ಮಾಡಿ ಮುರಿನ ತಗೋ ಏನ ಅಂದ್ರೆ ಕೇಳಿಲ್ಲ, ಮಾಡ ಮುಗ್ಲಾಗಕತ್ತೈತಿ ಬರ್ರಿ ಅಕ್ಕಾರ ಅಂತ ಗಂಟ ಬಿದ್ದ. ಮತ್ತು ಇವರು ಹೋಗುನಂದ್ರೆ ಬಂದೀವಿ. ನಂದು ಸಾರ್ಸೋದಷ್ಟ ಆಗೈತೆ ಬಿಡ, ಇನ್ನೂ ಐತಿ ಹಾರೆ ಇಲ್ಲ. ಅಲ್ಲ ಮನ್ಯಾಗ ಹಬ್ಬ ಬಂದೈತಿ ಸಾರ್ಸೋದಷ್ಟ ಐತಿ ಹಾರೆ ಅಂತ ಅಂತಾಳ, ಬರೇ ಮಾತು ಹೇಳ್ತಾಳ ಕುತ್ಕೊಂಡು. ಮಾಡಕತ್ರ ಏನು ಏಟು ಹಾರೆ ಇವು. ಹೌದು, ನಿಮ್ಮ ಹಿರೇ ಇನ್ನೂ ಬಂದಿಲ್ಲಲ್ಲ, ಯಾಕೆ ಎದಕ್ಕೆ ಬಂದಿಲ್ಲ? ಅಯ್ಯೋ ಏನು ಕೇಳ್ತಿ ಬಿಡಿಯಪ್ಪ, ಆಕಳು ಇಳ್ದಾಗಿಂದ ಅದಕ್ಕೆ ಇದನ್ನ ತೆಪ್ಪಿಲ್ಲ, ಬರೀ ಸಗಣಿ ತೆಳ್ಳಗೆ ಹಾಕ್ತತಿ. ನಿನ್ನೆ ಒಂದಿನ ಮೇವು ಹಚ್ಚಗೈತೆ ಅಂದ ನನಗೆ ಒಯ್ಯಿ ಮನ್ಸಿದ್ರಕಿಲ್ಲಪ್ಪ ಯಪ್ಪ, ಇವು ಬೇಡ ಅಂದ್ರೂ ಒಂದು ಹೊರಿಗೆ ಕೋಕೊಂಡು ಹೋದ. ಹಾಕಿನ ಸಂಜೆನ್ಯಾಗ ಅವಕ್ಕೆ ಅದು ಆಕಳ ಸಣ್ಣ ಆಕಳೈತಲ್ಲ ತೆಳ್ಳಗೆ ಸಗಣಿ ಹಾಕಕತ್ತತಿ. ಡಾಕ್ಟ್ರ್ ಕರ್ಕೊಂಬಂದು ಅದನ್ನು ತೋರಿಸಿ ಬರ್ತೀನಿ ಅಂತ ಹೇಳಾನಪ್ಪ. ಈಗ ಬಂದಂದ್ರೆ ಮತ್ತೆ ಬಾಯಿ ಮಾಡ್ಕೊತ ನಿಂದಿರ್ತಾನ. ಬರ್ರಿ ನಾವು ಮುರ್ಕೊಂತ ಹೋಗೋಣ. ಏನು ಕೇಳ್ತಿ ಬಿಡಿಯಪ್ಪ, ನಮ್ಮ ಬಾಳೆ ಎಡವಟ್ಟು 2 ಹರಿದಾರಿ ಇವಬ್ಬವ. ನನಗೆ ಅದನ್ನು ಗಾಂಜಾಳ ಮೇವು ದನಕ್ಕೆ ಒಯ್ಯೋದು ಬೇಡ ಅಂದೇನ, ಕೇಳಿಲ್ಲ ಇವ. ಬಡ ಒಂದು ಹೊರಿ ಮನೆ ಹೋಗ್ಕೊಂಡು ಗಾಡಿಯಾಗ ಇಟ್ಕೊಂಡು ಹೋದ್ವಿ. ಸಂಜೆನ್ಯಾಗ ಹೋಗಿಂದ ಅದನ್ನು ಹಾಕಿನು ಅದು ಮನಕಕ್ಕೆ ಆಗೇ ಬರೋದಿಲ್ಲ ನೋಡು, ಅದು ತೆಳ್ಳಗೆ ಹಾಕಕತ್ತ ಸಗಣಿ. ಏಯ್ ಬಡ ಇದನ್ನ ತೆನಿ ಮುರಿದಷ್ಟು ಮೇವು ಕೊಯ್ಯಿರಿ, ಇಬ್ಬರು ಬಾಟಿಗೆ ಹೋಗ್ಕೊಂತ ಬರ್ರಿ ನೀವು. ಯಪ್ಪ ನಮಗೆ ಮೇವು ಕೊಯ್ದು ಮಾತ್ರ ಹೇಳಬೇಡ ನೋಡಪ್ಪ. ಇನ್ನೂ 2 ಸಾಲ ನೀನು ಇವನ್ನ ತೆನಿ ಮುರಿ ಅಂದ್ರೆ ಮುರಿತೇವೆ ನಾವು ಗಾಂಜಾಳ ತೆನಿನ. ಆದ್ರೆ ಮೇವು ಕೊಯ್ಯಾಕಯ್ಯಪ್ಪ ನಡ ತಡಿದಲ್ಪ ಬಗ್ಗೆ ಎಷ್ಟು ಅಂತ ಹೋಗ್ಕೊಂತ ಹೋಗೋಣ. ನಾವು ತೆನಿ ಮುರಿತೇವೆ ತಗೋ. ಹೌದು ಬಿಡ, ನಡ ತಡಿಯೋದಿಲ್ಲ ಹೆಣ್ಮಕ್ಳಿಗೆ, ನಾವು ತೆನಿ ಮುರಿತೇವೆ ತಗೋ. ಯಾಕ ನಿನಗೆ ಸುದ್ದಿ ಗೊತ್ತೈತೇನ? ಮೊನ್ನೆ ಇವ್ರು ಹುಡುಗಿಗೆ ಹಣ್ಣಿಟ್ಟು ಹೋದ್ರಲ್ಲ, ಇವರು ಕೊಟ್ಟು ಬರಕ್ಕೆ ಹೋಗಿದ್ರಲ್ಲ, ಕೊಟ್ಟು ಬಂದು ಹೋಗಿಂದ ಹಳೆಯ ಬಂದಿದ್ನಂತ. ಹಳೆಯ ಬಂದು ಮತ್ತು ಒಂದು ಫೋನು ಕೊಡಿಸಿ ಒಂದು 5,000 ರೂಪಾಯಿದು ಹುಡುಗಿಗೆ ಡ್ರೆಸ್ ಕೊಡಿಸಿ ಹೋಗ್ಯಾನಂತ ನೋಡು. ಆಕೆ ಎಷ್ಟು ಇದನ್ನು ಮಾಡ್ತಿದ್ಲು ನೋಡಿದೆ.